ಇನ್ನೊಂದು ಪ್ರೈಸ್ ಸರ್ ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು 3,85,000 ಆಗುತ್ತೆ. 3,85,000ಕ್ಕೆ ಸ್ವಿಫ್ಟ್ ಕೊಡ್ತಾ ಇದ್ದೀರಾ? ಹೌದು ಸರ್. ವಾರಂಟಿ ಕೂಡ ಇನ್ಕ್ಲೂಡ್ ಇದೆ, RC ಟ್ರಾನ್ಸ್ಫರ್ ಕೂಡ ಇನ್ಕ್ಲೂಡ್ ಇದೆ. ಇನ್ಕ್ಲೂಡಿಂಗ್ 1 ಇಯರ್ ವಾರಂಟಿ ಬರುತ್ತೆ. ಇದ್ರ ಮೇಲೆ ಸಿಂಗಲ್ ಓನರ್ ಇದೆ. 2019 ಮಾಡೆಲ್ ಸಿಂಗಲ್ ಓನರ್ ಡಿಮ್ಯಾಂಡ್ ಇರೋ ವೆಹಿಕಲ್. ನಿಮಗೆ ಹೊಸ ವೆಹಿಕಲ್ ತಗೋತೀನಿ ಅಂತ ಹೇಳಿದ್ರೆ 6 ಮಂತ್ಸ್ ವೇಟಿಂಗ್ ಪೀರಿಯಡ್ ಇದೆ. ನಮ್ಮಲ್ಲಾದ್ರೆ ನಿಮಗೆ ತಕ್ಷಣ ಡೆಲಿವರಿ ಸಿಗುತ್ತೆ. ಇನ್ಕ್ಲೂಡಿಂಗ್ ವಾರಂಟಿ, ಟ್ರಾನ್ಸ್ಫರ್ಶಿಪ್ ಮತ್ತೆ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಟಾಪ್ ಅಂಡ್ ವೇರಿಯಂಟ್. ಅದರಲ್ಲೂ ಜಸ್ಟ್ 1 ಲಕ್ಷ ಪೇ ಮಾಡಿದ್ರು ಇನ್ ಮಿಕ್ಕಿದ್ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸಿಂಗಲ್ ಓನರ್ ಇದೆ, ಬರುತ್ತೆ ಸಿಂಗಲ್ ಓನರ್ ಇದೆ, ಆಟೋಮೆಟಿಕ್ ಸಿಂಗಲ್ ಓನರ್ 55,000 ರನ್ ಆಗಿದೆ. ಹೇಳಿ ಮೇಡಮ್ ಇನ್ನೊಂದು ಪ್ರೈಸ್ 615 ಆಗುತ್ತೆ ಸರ್. 6,15,000 ಆಗುತ್ತೆ. 17 ಬರುತ್ತೆ, ಸಿಂಗಲ್ ಓನರ್ ಇದೆ. 2015 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, ಆಟೋಮೆಟಿಕ್ ಇದೆ, ಸಿಂಗಲ್ ಓನರ್ ಇದೆ. 6 ಲಕ್ಷದೊಳಗಡೆ 6 ಲಕ್ಷದೊಳಗಡೆ ಬನ್ನಿ ಸರ್ ಮಾಡಿಸ್ಕೊಡೋಣ. ಇದು ಬಂದ್ಬಿಟ್ಟು 2016 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, 59,000 ಓಡಿದೆ, ಸಿಂಗಲ್ ಓನರ್, ಡೀಸೆಲ್ ವರ್ಷನ್ ಬರುತ್ತೆ. 2017 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಗಾಡಿ ಹೆಚ್ಚು ಕಡಿಮೆ ಏನು ಇಲ್ವಾ? ಆ ರೀತಿ ಮಾಡ್ಕೊಡೋಣ ಸರ್, ಬರ್ಲಿ ಕಸ್ಟಮರ್. ಸಿಂಗಲ್ ಓನರ್ ಇದೆ, 25,000 ಡ್ರೈವ್ ಆಗಿದೆ. 8,10,000ಕ್ಕೆ ಫೈನಲ್ ಆಗುತ್ತೆ. ಹೌದು ಸರ್. 2 ಇಯರ್ಸ್ ವಾರಂಟಿ ಬರುತ್ತೆ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಎಲ್ಲ ಕವರೇಜ್ ಇರುತ್ತೆ. 2013 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ. ನಿಮಗೆ 565 ವರೆಗೂ ಫೈನಲೈಸ್ ಆಗುತ್ತೆ ಸರ್. 5,65,000ಕ್ಕೆ ಫೈನಲ್ ಆಗುತ್ತೆ. ಅದರಲ್ಲೂ 18 ಮಾಡೆಲ್ ಜಾಜ್. ಹೌದು ಸರ್, ಇನ್ಕ್ಲೂಡಿಂಗ್ ವಾರಂಟಿ. ಸಿಂಗಲ್ ಓನರ್ ಇದ್ದಾರೆ, ಜಸ್ಟ್ 7,000 ಡ್ರೈವ್ ಆಗಿದೆ. 2017 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, ಸಿಂಗಲ್ ಓನರ್. 2020 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್. 2019 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್. ಡೆಮೋ ಗಾಡಿ ಒಂದಿದೆ ನೋಡಿ. 17 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್. ತಾರು ಸರ್, ತಾರ್ ಬಂದ್ಬಿಟ್ಟು 2019 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್. 8,45,000. 8,45,000ಗೆ XUV 500 ಸಿಗ್ತಾ ಇದೆ. ಅದರಲ್ಲೂ ಆಟೋಮೆಟಿಕ್ ಗಾಡಿ. ಹೌದು ಸರ್, ಆಟೋಮೆಟಿಕ್ ಬರುತ್ತೆ. ಫೈನಲ್ ಬಂದ್ಬಿಟ್ಟು ನಿಮಗೆ 5,45,000 ವರೆಗೂ ಫೈನಲ್ ಆಗುತ್ತೆ. ಅದರಲ್ಲೂ ಎಷ್ಟನೇ ಮಾಡೆಲ್ ಮೇಡಮ್ ಇದು? 2016 ಮಾಡೆಲ್ ಬರುತ್ತೆ. ಪ್ರೈಸ್ ಕೊಟ್ಬಿಟ್ಟು ಕಾರ್ ತಗೊಂಡು ಹೋಗ್ತಾ ಇರ್ಬೇಕಷ್ಟೇ. ಹೌದು ಸರ್. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ನಾನಿವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಮ್ಮ ಇಂಡಿಯಾದ ನಂಬರ್ 1 ಯೂಸ್ಡ್ ಕಾರ್ ಡೀಲರ್ಸ್ ಆದಂತ ಮಹೀಂದ್ರ ಫಸ್ಟ್ ಚಾಯ್ಸ್ ಕಾರ್ ಅಂಡ್ ಬೈಕ್ ಸ್ಟೋರ್ ಬಂದಿದ್ದೀನಿ. ಸಿರೀಶ್ ಆಟೋ ಅಂಡರೇ ಬರುತ್ತೆ. ಸಿರೀಶ್ ಆಟೋ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ನ್ಯೂ ಕಾರ್ ಡೀಲರ್ಸ್ ಅಲ್ಲಿ ನಂಬರ್ 1, ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಅಂತಾನು ಹೇಳ್ಬೋದು. ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಬಂದ್ರೆ ನಿಮ್ಗೆ ಮಹೀಂದ್ರ ಫಸ್ಟ್ ಚಾಯ್ಸ್ ನಂಬರ್ 1 ಸ್ಥಾನದಲ್ಲಿ ಬರುತ್ತೆ ಅಂತಾನು ಹೇಳ್ಬೋದು. ಸೊ ಇವರ ಕಾರ್ಗಳು ಎಲ್ಲಾನು ಸರ್ಟಿಫೈಡ್ ಆಗಿರುತ್ತೆ ಅಂಡ್ ಪ್ರತಿಯೊಂದು ಕಾರೂನು ಅಂಡರ್ ವ್ಯಾರಂಟಿ ಇರುತ್ತೆ. ಸೊ ನಮ್ ಜೊತೆ ಕಾರ್ ಅಂಡ್ ಬೈಕ್ ಸ್ಟೋರ್ ಇಂದ ಕಾವ್ಯ ಮೇಡಮ್ ಜಾಯ್ನ್ ಆಗೋರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಮೇಡಮ್ ನಮಸ್ತೆ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಹೇಳಕ್ ಇಷ್ಟ ಪಡ್ತೀರಾ ಕಾರ್ ಅಂಡ್ ಬೈಕ್ ಸ್ಟೋರ್ ಬಗ್ಗೆ? ಸರ್, ನೀವು ಮೊದಲೇ ಹೇಳ್ದಂಗೆ ಶಿರೀಶ್ ಅನ್ನೋದು ನಂಬರ್ 1 ಬ್ರ್ಯಾಂಡ್ ಆಗಿದೆ ಈಗ. ಹಾಗೆ ಇದು ಕೂಡ ಕಾರ್ ಅಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ ಅನ್ನೋದು ಯೂಸ್ಡ್ ಕಾರ್ ಡೀಲರ್ಸ್ ಅಲ್ಲಿ ನಂಬರ್ 1 ಆಗಿದೆ. ಮತ್ತೆ ಇಲ್ಲಿ ಇರೋ ಪ್ರತಿಯೊಂದು ವೆಹಿಕಲ್ಸ್ ಅಲ್ಲೂ ಕೂಡ ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡಬಹುದು, ಸರ್ಟಿಫೈಡ್ ಇರೋ ವೆಹಿಕಲ್ಸ್ ಸಿಗುತ್ತೆ. ನಮ್ಮಲ್ಲಿ ಬರೋ ಇಂಜಿನಿಯರ್ಸ್ ಅಂದ್ರೆ ನಮ್ಮ ಮಹೇಂದ್ರ ಇಂಜಿನಿಯರ್ಸ್ ಏನಿದ್ದಾರೆ, ಎಲ್ಲ ವೆಹಿಕಲ್ ಕೂಡ 200+ ಚೆಕ್ ಪಾಯಿಂಟ್ಸ್ ಚೆಕ್ ಆಗಿರುತ್ತೆ. ಮತ್ತೆ ಎಲ್ಲ ಕೂಡ ನಿಮ್ಗೆ ಮಾಡೆಲ್ಸ್ ಇರೋ ವೆಹಿಕಲ್ ಸಿಗುತ್ತೆ, ಮತ್ತೆ ತುಂಬಾ ಕಡಿಮೆ ಓಡಿರೋ ವೆಹಿಕಲ್ಸ್ ಸಿಗುತ್ತೆ. ಎಲ್ಲ ಗಾಡಿಗೂ ಲೋನ್ ಆಗ್ಬಿಡುತ್ತೆ. ಎಲ್ಲ ವೆಹಿಕಲ್ ಮೇಲೆ ಲೋನ್ ಕೂಡ ಆಗುತ್ತೆ. 85% ಲೋನ್ ಆಗೇ ಆಗುತ್ತೆ. ನಮ್ಮಲ್ಲಿ ಆಲ್ಮೋಸ್ಟ್ 65 ಬ್ರಾಂಡ್ಸ್ ಇವೆ. ಅದರಲ್ಲಿ ನಿಮ್ಗೆ ಮಾಡೆಲ್ ವೈಸ್ ಡಿಪೆಂಡ್ ಆಗುತ್ತೆ. ಎಲ್ಲ ವೆಹಿಕಲ್ ಕೂಡ ವಾರಂಟಿ ಇರೋ ವೆಹಿಕಲ್ ಆಗಿರುತ್ತೆ, ತುಂಬಾ ಕಡಿಮೆ ಓಡಿರುತ್ತೆ, ಎಲ್ಲ ಜೆನ್ಯೂನ್ ರೀಡಿಂಗ್ ಇರುತ್ತೆ. ನಿಮ್ಗೆ ಜೆನ್ಯೂನ್ ರೀಡಿಂಗ್ ಇರುತ್ತೆ. ಎಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿನೂ ಬೇಕಂದ್ರೆ ಸಿಕ್ಬಿಡುತ್ತೆ ಅಲ್ವಾ ಮೇಡಮ್? ಹಿಸ್ಟ್ರಿ ಕೂಡ ಅವೈಲಬಿಲಿಟಿ ಇರುತ್ತೆ. ಅಂಡ್ ಮೇಡಮ್, ಇವಾಗ ಲೋನ್ ಫೆಸಿಲಿಟಿಗೆ ಬಂದ್ರೆ ಲೋನ್ ಆಪ್ಷನ್ ಎಲ್ಲ ಹೆಂಗಿದೆ? ಯಾವ ಮಾಡೆಲ್ ಮೇಲೆ ಆಗುತ್ತೆ ಸರ್? ಲೋನ್ಸ್ ಎಲ್ಲ ಒಂದೊಂದು ಬೇರೆ ಕಡೆ ಹೋದ್ರೆ ನಿಮ್ಗೆ 13, 14 ಲೋನ್ಸ್ ಮಾಡಲ್ಲ, ಎಲ್ಲ 15 ಮೇಲೆ ಯೂಶುವಲಿ ಮಾಡೋದು. ಬಟ್ ನಮ್ಮಲ್ಲಿ 13 ಮೇಲೆ ಕೂಡ ಅವೈಲಬಲ್ ಇರುತ್ತೆ. 13 ಮಾಡೆಲ್ಗೂ ಲೋನ್ ಮಾಡ್ತೀರಾ? ಹೌದು, 13 ಮಾಡೆಲ್ ಮೇಲೆ ಕೂಡ ಅವೈಲಬಿಲಿಟಿ ಇದೆ. ಅದು ಫಾರ್ಡ್ ಆಗಿದ್ರು ಓಕೆ, ಮಾರುತಿ ಆಗಿದ್ರು ಓಕೆ, ಎಲ್ಲ ಗಾಡಿಗೂ ಮಾಡ್ತೀರಾ? ಹೌದು. ನಾವೆಲ್ಲ ಬ್ಯಾಂಕ್ ಇಂದ ಟೈ ಅಪ್ ಆಗಿರೋದ್ರಿಂದ, ಎಲ್ಲ ಫೈನಾನ್ಸ್ ಇಂದ ಟೈ ಅಪ್ ಆಗಿರೋದ್ರಿಂದ ಎಲ್ಲ ವೆಹಿಕಲ್ಗೂ ಕೂಡ ನಿಮ್ಗೆ ಲೋನ್ ಆಪ್ಷನ್ಸ್ ಇರುತ್ತೆ. ಸೊ ವೀಕ್ಷಕರೇ, ಹೇಳಿದ್ನಲ್ಲ, ಮಹೀಂದ್ರ ಫಸ್ಟ್ ಚಾಯ್ಸ್ ಅಂದ್ರೆ ನಿಮ್ಗೆ ಇಂಡಿಯಾದಲ್ಲೇ ನಂಬರ್ 1 ಯೂಸ್ಡ್ ಕಾರ್ ಡೀಲರ್ಸ್ ಆಗಿದ್ದಾರೆ ಇವರು. ಸೊ ನಿಮ್ಗೆ ಎಲ್ಲಾ ರೀತಿಯ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಯಾವ ತರ ವೇರಿಯಂಟ್ ಅಲ್ಲಿ ಬೇಕು, ಯಾವ ತರ ಫ್ಯೂಚರ್ಸ್ ಬೇಕು, ನಿಮ್ಗೆ ಡೀಸೆಲ್ ಕಾರ್ ಬೇಕಾ, ಪೆಟ್ರೋಲ್ ಕಾರ್ ಬೇಕಾ, ಎಲ್ಲಾನು ಸಿಕ್ಬಿಡುತ್ತೆ ಅಲ್ವಾ ಮೇಡಮ್? ಹೌದು ಸರ್. ಸಿಯಾಸ್ ತಗೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಎರಡೆರಡು ಆಪ್ಷನ್ ಇಕ್ಕವ್ರೆ. ಹೌದು ಸರ್. ಲೋನ್ ಫೆಸಿಲಿಟಿನೂ ಇದೆ, ವ್ಯಾರಂಟಿ ಬೇಕಂದ್ರೆ ವ್ಯಾರಂಟಿ ಇದೆ, ಪ್ರತಿಯೊಂದು ಆಪ್ಷನ್ಸ್ ಕೂಡ ಸಿಕ್ಬಿಡುತ್ತೆ ಇಲ್ಲಿ. ಅಂಡ್ ಮೇಡಮ್, ಈ ಶೋರೂಮ್ ಕಾರ್ ಅಂಡ್ ಬೈಕ್ ಸ್ಟೋರ್ ಎಲ್ಲಿ ಬರುತ್ತೆ ಒಂದ್ಸಲಿ ಹೇಳ್ಬಿಡಿ ನಮ್ಗೆ. ನಮ್ ಶೋರೂಮ್ ಬಂದ್ಬಿಟ್ಟು ಬೊಮ್ಮನಹಳ್ಳಿ ಹತ್ರ ಬರುತ್ತೆ, ರೂಪೇನಗರ ವಿಶಾಲ್ ಮಾರ್ಟ್ ಆಪೋಸಿಟ್, ಕಾರ್ ಅಂಡ್ ಬೈಕ್ ಮಹೇಂದ್ರ ಫಸ್ಟ್ ಚಾಯ್ಸ್ ಅಲ್ವಾ? ಹೌದು. ವೀಕ್ಷಕರೇ, ನಿಮ್ಗೆ ಏನೇ ಕಾರ್ ಬೇಕಿದ್ರು ಖಂಡಿತ ಬಂದು ಒಂದು ವಿಸಿಟ್ ಮಾಡ್ಬೋದು. ಬೇಕಂದ್ರೆ ನಿಮ್ಗೆ ಟೆಸ್ಟ್ ರೈಡ್ ಸಿಕ್ಬಿಡುತ್ತೆ. ಅಂಡ್ ನಿಮ್ಗೆ ಮೆಕ್ಯಾನಿಕ್ ನ ಕರ್ಕೊ ಬಂದು ತೋರಿಸ್ಬೇಕು ಅಂದ್ರೆ ಅದು ಕೂಡ ಆಪ್ಷನ್ ಕೊಡ್ತಾರೆ ಅಲ್ವಾ ಮೇಡಮ್? ಸೊ ಮಾಡೋಣಾಗಿದ್ರೆ ವಿಡಿಯೋನ ಸ್ಟಾರ್ಟ್. ಬನ್ನಿ ವೀಕ್ಷಕರೇ, ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಂತೀರಾ ಮೇಡಮ್? ಖಂಡಿತ ಸರ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.
ಬನ್ನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು TUV 300 ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, 64,000 ಓಡಿದೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಬಂದು 7 lakh ಇದೆ, ಇನ್ಕ್ಲೂಡಿಂಗ್ ವಾರಂಟಿ, RC ಟ್ರಾನ್ಸ್ಫರ್ ಎಲ್ಲ ಇನ್ಕ್ಲೂಡ್ ಇದೆ. ಓಕೆ ಓಕೆ ಓಕೆ, ಬರೀ ಪ್ರೈಸ್ ಕೊಟ್ಬಿಟ್ಟು ಕಾರ್ ತಗೊಂಡು ಹೋಗ್ತಾ ಇರ್ಬೇಕಷ್ಟೇ. ಹೌದು ಸರ್. ಸೊ ಫೈನಲ್ ಒಂದು ಪ್ರೈಸ್ ಹೇಳ್ತೀರಾ ಅದರಲ್ಲಿ? ಫೈನಲ್ ಪ್ರೈಸ್ ಬಂದು 665 ವರೆಗೂ ಆಗುತ್ತೆ. ಇದು 6,65,000ಕ್ಕೆ ವೆಹಿಕಲ್ ಸಿಕ್ತಿದೆ, ಮಹೇಂದ್ರ TUV 300 T8. ಫ್ರೆಂಡ್ಸ್ ಹಾಗೆ ಫುಲ್ಲಿ ಮಾಡಿಫೈಡ್ ಬಲಿನೋ ಒಂದಿದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದು ಬಲೆನೋ ಝೀಟಾ ಬರುತ್ತೆ, 2019 ಮಾಡೆಲ್, ಸಿಂಗಲ್ ಓನರ್. ಅರೌಂಡ್ ಇದು ನಿಮಗೆ 73,000 ಡ್ರೈವ್ ಆಗಿದೆ. ಕಾಸ್ಟ್ ಬಂದ್ಬಿಟ್ಟು 725 ಇದೆ. 7,25,000. ಹೌದು ಸರ್. ಕಡಿಮೆ ಮಾಡಿ ಹೇಳಿ ಮೇಡಮ್ ಒಂದು ಪ್ರೈಸ್. 7 lakh ಫೈನಲ್ ಮಾಡ್ಕೊಡ್ತೀವಿ ಸರ್. 7 ಲಕ್ಷನಾ? ಹೌದು. 7 ಲಕ್ಷಕ್ಕೆ ಇನ್ಕ್ಲೂಡಿಂಗ್ ವಾರಂಟಿ, ಟ್ರಾನ್ಸ್ಫರ್ಶಿಪ್ ಮತ್ತೆ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಟಾಪ್ ಅಂಡ್ ವೇರಿಯಂಟ್, ಅದರಲ್ಲೂ 2019 ಮಾಡೆಲ್, 19 ಮಾಡೆಲ್ ಝೀಟಾ ವೇರಿಯಂಟ್, ಟಾಪ್ ಅಂಡ್ ಮಾಡಿಫೈಡ್ ಕಾರು ಬಲಿನೋ. ಹೌದು ಸರ್, ಬಲೆನೋ. ಹಾಗೆ ಮಾರುತಿ ಸುಜುಕಿ ಬ್ರೆಜಾನೋ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದು ಬ್ರಿಜರ್ ZD ಹೈ ಬರುತ್ತೆ, 2017 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, 72,000 ಓಡಿದೆ. ಓಕೆ ಓಕೆ, 62,000 ಓಡಿದೆ. ಹೌದು ಸರ್. ರೆಕಾರ್ಡೆಡ್ ಸರ್, ಫುಲ್ಲಿ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಇದೆ ನಿಮಗೆ. ಮತ್ತೆ ಇದು ಪ್ರೈಸ್ ಬಂದ್ಬಿಟ್ಟು 850 ಇದೆ. ಸೊ ಫೈನಲೈಸ್ ನಿಮಗೆ 8 lakh ವರೆಗೂ ನಾನು ಮಾಡ್ಕೊಡ್ತೇನೆ. 8 ಲಕ್ಷದವರೆಗೂ ಫೈನಲ್ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ 1 year ವಾರಂಟಿ ಬರುತ್ತೆ ಇದ್ರ ಮೇಲೆ, ಮತ್ತೆ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ಸಿಂಗಲ್ ಓನರ್ ಇದೆ, 2017 ಮಾಡೆಲ್. 17 ಮಾಡೆಲ್. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ, ಲೋನ್ ಎಲ್ಲ ಅವೈಲಬಿಲಿಟಿ ಇರುತ್ತೆ ಸರ್. ಹಾಗೆ ಜಾಜ್ ಮೇಡಮ್. ಜಾಜ್ ಬಂದ್ರೆ 2018 ಬರುತ್ತೆ, ಸಿಂಗಲ್ ಓನರ್ ಇದೆ, ಡೀಸೆಲ್ ಬರುತ್ತೆ, 78,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 6 lakh ಇದೆ. ಓಕೆ, ಮತ್ತೆ ಇದು ಒನ್ ಆಫ್ ದ ಟಾಪ್ ಎಂಡ್ ಬರುತ್ತೆ ಸರ್ ನಿಮಗೆ. ಟಾಪ್ ಎಂಡ್ ವೇರಿಯಂಟ್. ಓಕೆ, ನೋಡ್ತಾ ಇರಬಹುದು ಹೋಂಡಾ ಜಾಜ್ ಅಂತ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಅದರಲ್ಲೂ ಫ್ಯಾನ್ಸಿ ನಂಬರ್ ಜೊತೆಗೆ ಸಿಗುತ್ತೆ ಈ ಕಾರು. ಪ್ರೈಸಿಂಗ್ ಒಂದು ಕಡಿಮೆ ಏನಾದರೂ ಆಗುತ್ತಾ ಸರ್? ನಿಮಗೆ 565 ವರೆಗೂ ಫೈನಲೈಸ್ ಆಗುತ್ತೆ ಸರ್. 5,65,000ಕ್ಕೆ ಫೈನಲ್ ಆಗುತ್ತೆ, ಅದರಲ್ಲೂ 18 ಮಾಡೆಲ್ ಜಾಜ್. ಹೌದು ಸರ್, ಇನ್ಕ್ಲೂಡಿಂಗ್ ವಾರಂಟಿ. ಇನ್ನೊಂದು i10 ಅಲ್ಲ, ಗ್ರ್ಯಾಂಡ್ i10 ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದು 2017 ಮಾಡೆಲ್ ಬರುತ್ತೆ, ಟಾಪ್ ಎಂಡ್ ವೆಹಿಕಲ್ ಬರುತ್ತೆ, ಆಟೋಮೆಟಿಕ್, ಸಿಂಗಲ್ ಓನರ್, 55,000 ರನ್ ಆಗಿದೆ. ಮತ್ತೆ ನಿಮಗೆ ಪ್ರೈಸ್ ಬಂದ್ಬಿಟ್ಟು 595 ಇದೆ. ಓಕೆ, ಮತ್ತೆ ಫೈನಲೈಸ್ ನಿಮಗೆ 565 ವರೆಗೂ ಫೈನಲೈಸ್ ಆಗುತ್ತೆ ಸರ್. 5,65,000ಕ್ಕೆಲ್ಲ ಫೈನಲ್ ಆಗುತ್ತೆ, ಅದರಲ್ಲೂ ಆಟೋಮೆಟಿಕ್ i10 ಇದು. ಹೌದು ಸರ್, ಇದಕ್ಕೆ ಇನ್ಕ್ಲೂಡಿಂಗ್ ವಾರಂಟಿ, ಟ್ರಾನ್ಸ್ಫರ್ಶಿಪ್ ಎಲ್ಲ ಇದೆ, ಅಡಿಷನಲ್ ಚಾರ್ಜಸ್ ಯಾವುದು ತಗೊಳ್ಳಲ್ಲ. ಏನ್ ಪ್ರೈಸ್ ಕೇಳ್ತಿದ್ದೀರಾ ಅದ್ರೊಳಗೆ ನಿಮಗೆ ಎಲ್ಲ ಕವರೇಜ್ ಆಗುತ್ತೆ. ಓಕೆ ಓಕೆ ಓಕೆ, ಅದರಲ್ಲೂ ಎಷ್ಟನೇ ಮಾಡೆಲ್ ಮೇಡಮ್ ಇದು? 2017 ಸರ್, ಟಾಪ್ ಎಂಡ್ ವೇರಿಯಂಟ್. ಟಾಪ್ ಎಂಡ್ ವೇರಿಯಂಟ್. ಹಾಗೆ ನೋಡ್ತಾ ಇರಬಹುದು Hyundai ಅಲ್ಲೇ i20 ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇದು i20 ಬಂದು 2021 ಮಾಡೆಲ್, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ, ಸಿಂಗಲ್ ಓನರ್ ಇದೆ, 26,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 855 ಇದೆ. 810 ವರೆಗೂ ಇದು ಫೈನಲೈಸ್ ಆಗುತ್ತೆ ಸರ್. 2 ಇಯರ್ಸ್ ವಾರಂಟಿ ಬರುತ್ತೆ. ಎಷ್ಟು ಫೈನಲ್? 810 ವರೆಗೂ ಫೈನಲೈಸ್ ಆಗುತ್ತೆ. 8,10,000ಕ್ಕೆ ಫೈನಲ್ ಆಗುತ್ತೆ. ಹೌದು ಸರ್, 2 ಇಯರ್ಸ್ ವಾರಂಟಿ ಬರುತ್ತೆ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಎಲ್ಲ ಕವರೇಜ್ ಇರುತ್ತೆ ನಿಮಗೆ. ಓಕೆ ಓಕೆ, ನೋಡಿ ವೀಕ್ಷಕರೇ, ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. Hyundai i20 ಸ್ಪೋರ್ಟ್ಸ್ ವೇರಿಯಂಟ್ ಇದಾಗಿರುತ್ತೆ, ಸಕ್ಕತ್ತಾಗಿದೆ ಗಾಡಿ ನೋಡೋದಕ್ಕೂ. ಹಾಗೆ ಒಂದು ನಿಸಾನ್ ಮೈಕ್ರಾನು ಇದೆ, ಇದ್ರ ಬಗ್ಗೆ ನೋಡಿ ತಗೊಳ್ಳೋಣ ಡೀಟೇಲ್ಸ್. ಇದೆಷ್ಟನೇ ಮಾಡೆಲ್ ಮೇಡಮ್? ಸರ್ ಇದು 2017 ಬರುತ್ತೆ, ಸಿಂಗಲ್ ಓನರ್ ಇದೆ, ಇದು ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ, 30,000 ಓಡಿದೆ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಇದು 535 ಇದೆ. ಫೈನಲೈಸ್ ನಿಮಗೆ 510 ವರೆಗೂ ಆಗುತ್ತೆ. ಎಷ್ಟು? 510 ವರೆಗೂ ಆಗುತ್ತೆ. 5,10,000. ಹೌದು ಸರ್, ಆಟೋಮೆಟಿಕ್. 29,000 ಓಡಿದೆ ನಿಮಗೆ. 29,000 ಓಡಿದೆ. ನೋಡಿ ಗಾಡಿ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ 29,000 ಓಡಿದೆ ಅಂದ್ರೆ ಇಂಜಿನ್ ಕಂಡೀಷನ್ ಎಲ್ಲ ಹೆಂಗಿರುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಅಂಡ್ ವಾರಂಟಿನೂ ಸಿಗುತ್ತಲ್ಲ? ವಾರಂಟಿ ಸಿಗುತ್ತೆ ಸರ್, ವಾರಂಟಿ ಕೂಡ ಇನ್ಕ್ಲೂಡ್ ಇದೆ, RC ಟ್ರಾನ್ಸ್ಫರ್ ಕೂಡ ಇನ್ಕ್ಲೂಡ್ ಇದೆ. ಫೈನಲ್ ಸರ್, ಆನ್ ಟೇಬಲ್ ಏನು ಹೆಚ್ಚು ಕಡಿಮೆ ಏನು ಇಲ್ವಾ? ಆ ರೀತಿ ಮಾಡ್ಕೊಡೋಣ ಸರ್, ಬರ್ಲಿ ಕಸ್ಟಮರ್ ಶೋರೂಮ್ ವಿಸಿಟ್ ಮಾಡಿದ್ರೆ ಆಗುತ್ತೆ. ವೆಹಿಕಲ್ ಕಂಡೀಷನ್ಸ್ ನೋಡಿ ಅದ್ರ ಮೇಲೆ ನಾವು ಫೈನಲೈಸ್ ಮಾಡ್ತೀವಿ. ಓಕೆ ಓಕೆ, ನೋಡ್ತಾ ಇರಬಹುದು ಸೆಡಾನ್ ಅಲ್ಲಿ ಮಾರುತಿ ಸುಜುಕಿ ಸಿಯಾಜ್ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2015 ಮಾಡೆಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, ಅರೌಂಡ್ ನಿಮಗೆ 79,000 ಓಡಿದೆ. ಮತ್ತೆ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,25,000 ಇದೆ. 6,25,000ಕ್ಕೆ ಎಷ್ಟನೇ ಮಾಡೆಲ್ ಮೇಡಮ್ ಸಿಗ್ತಾ ಇರೋದು? 2015 ಮಾಡೆಲ್. 15 ಮಾಡೆಲ್ ನೆಗೋಷಿಯಬಲ್ ಇಲ್ವಾ? ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್, ಅಂದ್ರೆ ನಿಮಗೆ 6 lakh ವರೆಗೂ ಫೈನಲೈಸ್ ಆಗುತ್ತೆ ಇದು. 6 ಲಕ್ಷ? ಹೌದು, ಇನ್ಕ್ಲೂಡಿಂಗ್ ವಾರಂಟಿ, ಟ್ರಾನ್ಸ್ಫರ್. 6 ಲಕ್ಷದೊಳಗಡೆ? 6 ಲಕ್ಷದೊಳಗಡೆ ಬನ್ನಿ ಸರ್, ಮಾಡಿಸ್ಕೊಡೋಣ. ಅದ್ರಲ್ಲಿ ಏನಿದೆ, ಏನೋ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀವಿ ಸರ್, ಟೈಮ್ ಅಂತೂ ಮಾಡೇ ಮಾಡ್ತೀವಿ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಓನರ್ಶಿಪ್ ಎಲ್ಲ ಇದು ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್. ಹೌದು, ಸಿಂಗಲ್ ಬೇಕಂದ್ರೆ ಲೋನ್ ಆಗುತ್ತೆ. ಲೋನ್ ನಿಮಗೆ ಅವೈಲಬಿಲಿಟಿ ಇರುತ್ತೆ ಸರ್, ನೀವು ಜಸ್ಟ್ 1 lakh ಪೇ ಮಾಡಿದ್ರು ಇನ್ನು ಮಿಕ್ಕಿದ್ ನಾವು ಲೋನ್ ಮಾಡಿಸ್ಕೊಡ್ತೀವಿ. 85% ನಿಮಗೆ ಫಂಡಿಂಗ್ ಆಗುತ್ತೆ. ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಗ್ನಿಸ್ ಇದೆಯಲ್ಲ ಮೇಡಮ್? ಹೌದು ಸರ್, ಇಗ್ನಿಸ್ ಬಂದ್ಬಿಟ್ಟು 2017 ಮಾಡೆಲ್ ಬರುತ್ತೆ, ಆಟೋಮೆಟಿಕ್ ಇದೆ, ಸಿಂಗಲ್ ಓನರ್ ಇದೆ, ನಿಮಗೆ 51,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 595 ಇದೆ ಸರ್. ಫೈನಲ್ ನಿಮಗೆ 565,000 ಆಗುತ್ತೆ ಸರ್. 5,65,000? ಹೌದು, 5,65,000 ಆಗುತ್ತೆ. ಫೈನಲ್ ಮೇಡಮ್? ಫೈನಲ್ ಅಂತ ಏನಿಲ್ಲ, ನೆಗೋಷಿಯೇಷನ್ ಇರುತ್ತೆ, ಮಾಡಿಸ್ಕೊಡೋಣ.
ಅದರಲ್ಲೂ ಫ್ಯಾನ್ಸಿ ನಂಬರ್ ನೋಡಿ, ಗಾಡಿ ನಂಬರ್ ನೋಡಿ ಸಖತ್ತಾಗಿದೆ. ನಂಬರು ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ 2017 ಮಾಡಲ್ ಇದಾಗಿರುತ್ತೆ, ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಮಾರುತಿ ಸ್ವಿಫ್ಟ್ ಇದೆಯಲ್ಲ ಮೇಡಮ್? ಸರ್ ಶಿಫ್ಟ್ ಬಂದ್ಬಿಟ್ಟು 2016 ಮಾಡಲ್ ಬರುತ್ತೆ, ಸಿಂಗಲ್ ಓನರ್ ಇದೆ, 52,000 ಡ್ರೈವನ್ ಆಗಿದೆ. ಓಕೆ. ಮತ್ತೆ ವಾರಂಟಿ ಎಲ್ಲ ಬರುತ್ತೆ ಈ ವೆಹಿಕಲ್ ಮೇಲೆ, 1 ಇಯರ್ ವಾರಂಟಿ ಇದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 575 ಇದೆ ಸರ್, 5,75,000. ಫೈನಲ್ ಬಂದ್ಬಿಟ್ಟು ನಿಮಗೆ 5,45,000 ವರೆಗೂ ಫೈನಲ್ ಆಗುತ್ತೆ. 5,45,000 ವರ್ಗು ಆಗುತ್ತೆ ಫೈನಲ್. ಹೌದು ಸರ್. ಅದರಲ್ಲೂ ಎಷ್ಟನೇ ಮಾಡಲ್ ಮೇಡಮ್ ಇದು? 2016 ಮಾಡಲ್ ಬರುತ್ತೆ. 2016 ಮಾಡಲ್ ವೀಕ್ಷಕರೇ. ಫ್ಯಾನ್ಸಿ ಮ್ಯಾಗ್ ವೀಲ್ ಎಲ್ಲ ಹಾಕ್ಸವ್ರೆ, ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಏರ್ ಬ್ಯಾಗ್ ಎಲ್ಲಾನು ಬಂದ್ಬಿಡುತ್ತೆ ಗಾಡೀಲಿ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಿಸಾನ್ ಟೆರಾನೋ ಇದೆ ಸರ್. ಇದು ಬಂದ್ಬಿಟ್ಟು 2017 ಮಾಡಲ್ ಇದೆ, 59,000 ಓಡಿದೆ, ಸಿಂಗಲ್ ಓನರ್, ಡೀಸೆಲ್ ವರ್ಷನ್ ಬರುತ್ತೆ. ಓಕೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 695 ಇದೆ. ಸೊ 675 ವರೆಗೂ ನಾವು ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ನನ್ನ ಪ್ರೈಸ್ ಹೇಳಿ ಮೇಡಮ್, ರೀಸನೇಬಲ್ ಮಾಡಿ ಸ್ವಲ್ಪ. 660 ಲಾಸ್ಟ್ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ ವಾರಂಟಿ ಟ್ರಾನ್ಸ್ಫರ್ ಎಲ್ಲ ಸೇರಿ. 6,60,000ಕ್ಕೆ ನಿಸಾನ್ ಟೆರಾನೋ. ಹೌದು ಸರ್. ಎಷ್ಟನೇ ಮಾಡಲ್ ಮೇಡಮ್? 2017 ಮಾಡಲ್ ಬರುತ್ತೆ. 17 ಮಾಡಲ್ ವೀಕ್ಷಕರೇ. ಅದರಲ್ಲೂ ನಿಮಗೆ ವ್ಯಾರಂಟಿ ಎಲ್ಲಾನು ಬಂದ್ಬಿಡುತ್ತೆ, ನೋಡ್ತಾ ಇರ್ಬೋದು. ಮ್ಯಾಗ್ ವೀಲ್ ಎಲ್ಲಾನು ಬಂದ್ಬಿಡುತ್ತೆ ಕಂಪ್ನಿಯಿಂದಾನೆ, ಅದು ಕೂಡ ಟಾಪ್ ಎಂಡ್ ಆಗಿರೋದ್ರಿಂದ. ಹಾಗೆ ಮೇಡಮ್ ಈ ಶಿಫ್ಟ್ ಸರ್, ಈ ಶಿಫ್ಟ್ ಬಂದ್ಬಿಟ್ಟು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ZI ಇದೆ. ಓಕೆ. 2015 ಬರುತ್ತೆ, ಸೆಕೆಂಡ್ ಓನರ್ ಇದೆ, 58,000 ಓಡಿದೆ. ಓಕೆ ಓಕೆ ಓಕೆ. ಪ್ರೈಸ್ ಬಂದ್ಬಿಟ್ಟು 595 ಇದೆ ಸರ್. 5,95,000. ಹೌದು ಸರ್. ಫೈನಲ್ ಒಂದು ಹೇಳಿ ಮೇಡಮ್. ಸರ್ ಫೈನಲ್ ನಿಮಗೆ 575 ಫೈನಲ್ ಆಗುತ್ತೆ. 5,75,000ಕ್ಕೆ 16 ಮಾಡಲ್ ಶಿಫ್ಟ್. ಹೌದು ಸರ್. ಅದರಲ್ಲೂ ಈ ಕಾರಲ್ಲಿ ಒಂದು ಮೈನ್ ಹೈಲೈಟ್ ಏನು ಅಂದ್ರೆ ಒಂಥರ ಪರ್ಪಲ್ಲು ಅಲ್ಲ, ಒಂಥರ ಬ್ಲಾಕು ಅಲ್ಲ, ಆ ಥರ ಇದೆ ಕಲರ್ ಕಾಂಬಿನೇಷನ್. ನೋಡ್ತಾ ಇರ್ಬೋದು ವೀಕ್ಷಕರೇ. ಸೊ ಯುನಿಕ್ ಆಗಿದೆ ಅಂತಾನೆ ಹೇಳ್ಬೋದು ಕಲರ್ ಕೂಡ. ಅಂಡ್ ಪ್ರೈಸಿಂಗು ಕೂಡ ತುಂಬಾ ರೀಸನಬಲ್ ಆಗಿದೆ. ವಿತ್ ವ್ಯಾರಂಟಿನಾ ಮೇಡಮ್? ವಿತ್ ವಾರಂಟಿ ಸರ್, 1 ಇಯರ್ ವಾರಂಟಿ ಇನ್ಕ್ಲೂಡ್ ಆಗಿದೆ. ಅಂಡ್ ಲೋನು ಆಗುತ್ತಲ್ಲ? ಲೋನ್ ಎಲ್ಲ ಅವೈಲಬಿಲಿಟಿ ಆಗುತ್ತೆ ಸರ್. ಫ್ರೆಂಡ್ಸ್, ಆಟೋಮೆಟಿಕ್ XUV 500 ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2017 ಮಾಡಲ್ ಬರುತ್ತೆ, ಸಿಂಗಲ್ ಓನರ್, 1,01,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 875 ಇದೆ, 845 ವರೆಗೂ ಫೈನಲ್ ಆಗುತ್ತೆ. ಎಷ್ಟು ಮೇಡಮ್? 845, 8,45,000. 8,45,000ಗೆ XUV 500 ಸಿಗ್ತಾ ಇದೆ, ಅದರಲ್ಲೂ ಆಟೋಮೆಟಿಕ್ ಗಾಡಿ. ಹೌದು ಸರ್, ಆಟೋಮೆಟಿಕ್ ಬರುತ್ತೆ ನಿಮಗೆ. ಮಾಡಲು 2017 ಮಾಡಲ್ ಬರುತ್ತೆ, W6 ವೇರಿಯಂಟ್ ಬರುತ್ತೆ. XUV ಇದೆಯಲ್ಲ ಮೇಡಮ್? ಸರ್ ಇದು ಬಂದ್ಬಿಟ್ಟು XUV 500 W8 ಬರುತ್ತೆ, 2013 ಮಾಡಲ್ ಬರುತ್ತೆ. ಓಕೆ. 1,52,000 ಓಡಿದೆ, ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಗಾಡಿನಾ? ಹೌದು ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ಟೈರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ. W8 ವೇರಿಯಂಟ್. ಹೌದು ಸರ್. ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,55,000 ಇದೆ ಸರ್. ಫೈನಲ್ ಬಂದ್ಬಿಟ್ಟು 620 ಆಗುತ್ತೆ. ಹೇಳಿ ಮೇಡಮ್ ಇನ್ನೊಂದು ಪ್ರೈಸ್. 615 ಆಗುತ್ತೆ ಸರ್, 6,15,000 ಆಗುತ್ತೆ. 6,15,000ಕ್ಕೆ ಫೈನಲ್ ಆಗುತ್ತೆ. ಹೌದು ಸರ್. ಮತ್ತೆ ಇದಕ್ಕೆ ಲೋನ್ ಕೂಡ ಆಗುತ್ತೆ. ಲೋನ್ ಅಂದ್ರೆ ಎಷ್ಟು ಕಟ್ಟಬೇಕು ಸರ್? ನಿಮಗೆ 80% ಲೋನ್ ಆಗುತ್ತೆ ಸರ್. ಅಂದ್ರೆ ಒಂದು 1 ಲಕ್ಷ 1.5 ಲಕ್ಷ? ಹೌದು ಸರ್, 1.5 ಲಕ್ಷ ಪೇಮೆಂಟ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಯೂಶುವಲಿ 2013 ಮಾಡಲ್ಗೆ ಲೋನ್ ಆಗಲ್ಲ. ಸೊ ನಮ್ಮ ಮಹೀಂದ್ರ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ. ಅಂಡ್ ಮಹೀಂದ್ರಾದ XUV ಅಲ್ವಾ, ಅದಕ್ಕೆ ಲೋನ್ ಆಗುತ್ತೆ. ಹಾಗಂತಲ್ಲ, ಎಲ್ಲ ಬ್ಯಾಂಕ್ ಇಂದನೂ ಆಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಆಗಿದ್ರೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಇಗ್ನಿಸ್ ಒಂದು ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ ಇಗ್ನಿಸ್ ಬಂದ್ಬಿಟ್ಟು 2021 ಮಾಡಲ್ ಇದೆ, ಸಿಂಗಲ್ ಓನರ್ ಇದೆ, 25,000 ಡ್ರೈವ್ ಆಗಿದೆ. ನಿಮಗೆ ಪ್ರೈಸ್ ಬಂದ್ಬಿಟ್ಟು 675 ಇದೆ, ಅಂದ್ರೆ 6,75,000 ಇದೆ. ಫೈನಲ್ 650 ಆಗುತ್ತೆ ಸರ್, 6,50,000 ಆಗುತ್ತೆ. ಪ್ರೈಸ್ ಹೇಳಿ ಮೇಡಮ್. ಸರ್ 645 ವರೆಗೂ ಮಾಡ್ಕೊಡ್ತೀವಿ. 645, 6,45,000. ಅದಕ್ಕಿಂತ ಕಡಿಮೆ? 2 ಇಯರ್ಸ್ ವಾರಂಟಿ. ಅದಕ್ಕಿಂತ ಕಡಿಮೆ ಬನ್ನಿ ಸರ್, ಶೋರೂಮ್ ವಿಸಿಟ್ ಮಾಡಿ, ಅದರಲ್ಲೂ ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. 2021 ಮಾಡಲ್ ಇಗ್ನಿಸ್ ಝೀಟಾ ವೇರಿಯಂಟ್ ಇದು, ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ವಾರಂಟಿ 2 ಇಯರ್ಸ್ ಬರುತ್ತೆ ಸರ್. ಸರ್ ಒಣ್ಣ ಬಂದ್ಬಿಟ್ಟು 2014 ಮಾಡಲ್ ಬರುತ್ತೆ, ಸೆಕೆಂಡ್ ಓನರ್ ಬರುತ್ತೆ, 71,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 485 ಇದೆ ಸರ್. 4,85,000. ಹೌದು ಸರ್. ಕಡಿಮೆ ಮಾಡಿ ಹೇಳಿ ಮೇಡಮ್. ವರ್ಣ ಸರ್ ನಿಮಗೆ ಅಪ್ ಟು 4,65,000 ವರೆಗೂ ಆಗುತ್ತೆ ಪ್ರೈಸ್, ಇನ್ಕ್ಲೂಡಿಂಗ್ ವಾರಂಟಿ ಕೂಡ ಬರುತ್ತೆ, 1 ಇಯರ್ ಬರುತ್ತೆ. ಮತ್ತೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಲೋನ್ ಕೂಡ ಅವೈಲಬಿಲಿಟಿ ಇದೆ ವೆಹಿಕಲ್ ಮೇಲೆ. ಹೌದಾ? ಇದಕ್ಕೆಲ್ಲ ಎಷ್ಟು ಪೇ ಮಾಡಬೇಕಾಗುತ್ತೆ ಡೌನ್ ಪೇಮೆಂಟ್? ಸರ್ ಇದಕ್ಕೂ ನೀವು 80% ನಿಮಗೆ ಲೋನ್ ಆದ್ರೆ, ಇನ್ನು ಬಾಕಿ ಏನಿದೆ 20% ನಿಮಗೆ DP ಮಾಡಬೇಕು, ಫಂಡಿಂಗ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ಅನ್ಕೋತೀನಿ ಇದು. ಹೌದು ಸರ್, ಒನ್ ಆಫ್ ದಿ ಟಾಪ್ ಎಂಡ್ ಬರುತ್ತೆ. 2014 ಮಾಡಲ್ ಸರ್. 14 ಮಾಡಲ್ ಗಾಡಿ. ಪ್ರೈಸ್ ಎಷ್ಟು ಅಂದ್ರಿ ಮೇಡಮ್ ಫೈನಲ್? ಸರ್ ಫೈನಲ್ ಬಂದ್ಬಿಟ್ಟು 460. 4,60,000 ಫೈನಲ್. ಇದು ಸರ್ ಇದು 2012 ಬರುತ್ತೆ, ಸೆಕೆಂಡ್ ಓನರ್ ಬರುತ್ತೆ. ನಿಮಗೆ ಇದು 51,000 ಓಡಿದೆ, ಡೀಸೆಲ್ ವರ್ಷನ್. ನೀವು ಮೊದಲು ನೋಡಿದ ಪೆಟ್ರೋಲ್ ವರ್ಷನ್, ಇದು ಡೀಸೆಲ್ ವರ್ಷನ್. ಓಕೆ, ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್, ಡೀಸೆಲ್ ಬೇಕಂದ್ರೆ ಡೀಸೆಲ್ ಸರ್. ಓಕೆ ಓಕೆ ಓಕೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,85,000 ಇದೆ. ಸೊ ಮತ್ತೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಶಿಪ್ ಇದೆ ಸರ್. ಫೈನಲ್ ಒಂದು ಹೇಳ್ತೀರಾ ಪ್ರೈಸ್? ಸರ್ ಫೈನಲೈಸ್ ಬಂದ್ರೆ ನಿಮಗೆ 4,45,000 ವರೆಗೂ ಆಗುತ್ತೆ ಸರ್. 4,45,000ಕ್ಕೆ ಇದು ಕೂಡ ಫೈನಲ್ ಆಗುತ್ತೆ. ಹೌದು. ಇನ್ನೊಂದು ಶಿಫ್ಟ್ ಸರ್ ಈ ಶಿಫ್ಟ್ ಬಂದ್ಬಿಟ್ಟು 2013 ಮಾಡಲ್ ಬರುತ್ತೆ, VXI ವೇರಿಯಂಟ್ ಬರುತ್ತೆ, 51,000 ಓಡಿದೆ, ಸಿಂಗಲ್ ಓನರ್. ಪ್ರೈಸ್ ಬಂದ್ಬಿಟ್ಟು 4,10,000 ಇದೆ. 4,10,000. ಹೌದು. ಇನ್ನೊಂದು ಪ್ರೈಸ್
ಸರ್ ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು 3,85,000 ಆಗುತ್ತೆ. 3,85,000ಕ್ಕೆ ಸ್ವಿಫ್ಟ್ ಕೊಡ್ತಾ ಇದ್ದೀರಾ? ಹೌದು ಸರ್. ಅದರಲ್ಲೂ ಪೆಟ್ರೋಲ್ ಗಾಡಿ ಬರೀ 51,000 ಹೊಡಿದೆ ನಿಮಗೆ ಅಷ್ಟೇ. ರೆಕಾರ್ಡೆಡ್ ಸರ್. ಹಾಗೆ ಮೇಡಮ್ ನೆಕ್ಸ್ಟ್ ಫೋಕ್ಸ್ ವ್ಯಾಗನ್ ಟೈಗನ್ ಇದೆಯಲ್ಲ ಮೇಡಮ್ ಸರ್, ಇದು ಬಂದ್ಬಿಟ್ಟು ನಿಮಗೆ 2023 ಮಾಡೆಲ್ ಆಕ್ಚುಲಿ. ಓಕೆ 2023 ಮಾಡೆಲ್ ಬರುತ್ತೆ. ಮ್ಯಾನುಫ್ಯಾಕ್ಚರಿಂಗ್, ರಿಜಿಸ್ಟ್ರೇಷನ್ 24 ಬರುತ್ತೆ. ಸಿಂಗಲ್ ಓನರ್ ಇದ್ದಾರೆ. ಜಸ್ಟ್ 7,000 ಡ್ರೈವ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 15,25,000 ಇದೆ. 15,25,000 ಫೈನಲ್ ಒಂದು ಪ್ರೈಸ್ ಹೇಳ್ತೀರಾ ಮೇಡಮ್? ಸರ್ 14,80,000 ಆಗುತ್ತೆ. 14,80,000. ಹೌದು ಸರ್. ಅದರಲ್ಲೂ ಈ ಗಾಡಿಲಿ ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ವೈಸ್ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ಆಲ್ಮೋಸ್ಟ್ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಅಂಡ್ ಸೀಟ್ ಕವರ್ಸು ಕೂಡ ಇನ್ನೂ ತೆಗ್ದಿಲ್ಲ. ಶೋರೂಮ್ ಇಂದ ಹೇಗೆ ಬಂದಿದೆಯೋ ಅದೇ ರೀತಿ ಮೇಂಟೈನ್ ಮಾಡೋರೆ. ಅಂಡ್ ನೋಡ್ತಾ ಇರ್ಬೋದು, ಬ್ಯಾಡ್ಜಿಂಗ್ ಕೂಡ ಬರುತ್ತೆ ಡೋರಲ್ಲಿ ನಿಮಗೆ. ಅಂಡ್ ಮೇಡಮ್ ಫೈನಲ್ ಎಷ್ಟಂದ್ರಿ ಮೇಡಮ್ ಟೈಗನ್ಗೆ? 14,65,000 ಸರ್. ಅಂಡ್ ಮೇಡಮ್ ಫೈನಲ್ ಎಷ್ಟಂದ್ರಿ ಗಾಡಿಗೆ? 14,65,000. ಲೋನ್ ಅಂದ್ರೆ? ಲೋನ್ ಅಂತ ಹೇಳಿದ್ರೆ 85% ವರೆಗೂ ಲೋನ್ ಆಗುತ್ತೆ ಸರ್. 85% ವರೆಗೂ ಲೋನ್ ಆಗುತ್ತೆ. 1 ಲಕ್ಷ 1.5 ಲಕ್ಷ ತಂದ್ರು ಸಾಕು. ಹೌದು ಸರ್. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಸಿಯಾಜ್ ಒಂದಿದೆ. ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2017 ಮಾಡೆಲ್ ಬರುತ್ತೆ. ಸಿಂಗಲ್ ಓನರ್ ಇದೆ. 61,000 ಡ್ರೈವ್ ಆಗಿದೆ. ಇದು 61,000 ಓಡಿದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ವರ್ಷನ್ ಬರುತ್ತೆ. ಮ್ಯಾನ್ಯುಯಲ್ ಇದೆ. ಮತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ 645 ಇದೆ ಸರ್. 6,45,000 ಇದೆ. ಪೆಟ್ರೋಲ್ ಡೀಸೆಲ್ ಮೇಡಮ್? ಪೆಟ್ರೋಲ್ ವರ್ಷನ್ ಸರ್. ಪೆಟ್ರೋಲ್ ವರ್ಷನ್. ಓಕೆ 6,45,000 ಇದೆ, ಇನ್ಕ್ಲೂಡಿಂಗ್ ವಾರಂಟಿ ಮತ್ತೆ ಟ್ರಾನ್ಸ್ಫರ್ ಶಿಪ್. ಫೈನಲ್ ಇನ್ನೊಂದು ಹೇಳ್ತೀರಾ ಸರ್? ಫೈನಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,25,000 ವರೆಗೂ ಆಗುತ್ತೆ. 6,25,000ಕ್ಕೆ 17 ಮಾಡೆಲ್ ಸಿಯಾಜ್, ಅದರಲ್ಲೂ ಡೆಲ್ಟಾ ವೇರಿಯಂಟ್, ಸಿಂಗಲ್ ಓನರ್ ಕಾರು. ಸಿಂಗಲ್ ಓನರ್ ವೆಹಿಕಲ್. ಇನ್ನೊಂದು i20. ಹಾಂ ಸರ್, ಇದು ಬಂದ್ಬಿಟ್ಟು ನಿಮಗೆ 2017 ಮಾಡೆಲ್ ಬರುತ್ತೆ. ಸಿಂಗಲ್ ಓನರ್, 21,000 ಡ್ರೈವ್ ಆಗಿದೆ ಸರ್. 21,000? ಹೌದು ಸರ್. ಪಕ್ಕ ಸರ್. ರೆಕಾರ್ಡ್ ಸಿಗುತ್ತಾ? ಹೌದು. ನೋಡ್ತಾ ಇರ್ಬೋದು ವೀಕ್ಷಕರೇ, ಈ ಕಾರ್ಗೆ ರೆಕಾರ್ಡ್ಸ್ ಎಲ್ಲಾನು ಸಿಗುತ್ತಂತೆ. ಬರೀ 21,000 ಓಡಿದೆ. ಸಿಂಗಲ್ ಓನರ್ ಗಾಡಿ. 2017 ಮಾಡೆಲ್. 17 ಮಾಡೆಲ್. ಓಕೆ ಪ್ರೈಸಿಂಗು ಮೇಡಮ್ ಏನು ಹೇಳ್ತಾ ಇದ್ದೀರಾ? 8,35,000 ಇದೆ. ಓಕೆ. ಸೊ ಫೈನಲೈಸ್ ಬಂದ್ಬಿಟ್ಟು ನಿಮಗೆ 8 lakh ವರೆಗೂ ಆಗುತ್ತೆ. ಹೇಳಿ ಮೇಡಮ್ ಇನ್ನೊಂದು ಪ್ರೈಸು. ಸರ್ 8 lakh ವರೆಗೂ ಆಗುತ್ತೆ. ನಿಮಗೆ ಫೈನಲ್ ಪ್ರೈಸ್ ಅಂತ ಹೇಳಿದ್ರೆ 795 ಆಗುತ್ತೆ. 7,95,000. 7,95,000. ಹೌದು, ಇನ್ಕ್ಲೂಡಿಂಗ್ 1 year ವಾರಂಟಿ ಕೂಡ. ಅಂಡ್ ಮೇಡಮ್ ಇದು 21,000 ಓಡಿದೆ ಅಲ್ವಾ? ಹೌದು ಸರ್. ಇದೆಷ್ಟು ಓಡಿದೆ ಅಂದ್ರೆ? ಸರ್ ಇದು ಬಂದ್ಬಿಟ್ಟು ನಿಮಗೆ 60,000 ಡ್ರೈವ್ ಆಗಿದೆ. ಓಕೆ. ಸೊ ಆದಷ್ಟು ನಿಮ್ಮ ಶೋರೂಮ್ ನಲ್ಲಿ ಆಗ್ಲಿಂದ ಗಮನಿಸ್ತಾ ಇದ್ದೀನಿ, ಸ್ವಲ್ಪ ಕಡಿಮೆ ಓಡಿರೋ ಗಾಡಿಗಳೇ ಜಾಸ್ತಿ ಇದೆ. ಹೆಂಗೆ ಮೇಡಮ್ ಇದು? ಮಾಡಿ ನಾವು ತಗೋತೀವಿ ಸರ್ ವೆಹಿಕಲ್ಸ್. ಕಡಿಮೆ ಓಡಿರಬೇಕು ವೆಹಿಕಲ್, ಕಂಡೀಷನ್ ಚೆನ್ನಾಗಿರಬೇಕು, ಪ್ಲಸ್ ಅದನ್ನ ಕಸ್ಟಮರ್ಗೆ ವಾರಂಟಿ ಕೊಡೋದು ರೀತಿ ಇರಬೇಕು ಅಷ್ಟೇ ಸರ್. ಸೊ ನಿಮ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡರ್ ತಗೊಳ್ಳೋದು ನೀವು. ಓಕೆ. ಸೊ ವೀಕ್ಷಕರು ತಗೊಳ್ಳೋದು ಫ್ರೀ ವೆಹಿಕಲ್ ಇರುತ್ತೆ ನಿಮಗೆ. ಯಾವುದೇ ರೀತಿ ಪಾರ್ಟ್ಸ್ ರಿಪ್ಲೇಸ್ ಆಗಿರೋದು, ಟಚ್ ಅಪ್ ಆಗಿರೋದು ಯಾವುದೇ ರೀತಿ ಇರಲ್ಲ ನಿಮಗೆ. ಓಕೆ. ಅಂಡ್ ಮೇಡಮ್ ನೆಕ್ಸ್ಟ್ XUV 300. ಹೌದು ಸರ್. ಎಷ್ಟನೇ ಮಾಡಲು ಸರ್? ಇದು ಬಂದ್ಬಿಟ್ಟು 2020 ಮಾಡೆಲ್ ಬರುತ್ತೆ. ಸಿಂಗಲ್ ಓನರ್, W6 ವೇರಿಯಂಟ್ ಬರುತ್ತೆ. ಓಕೆ. 61,000 ಡ್ರೈವ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 8,65,000 ಇದೆ. ಫೈನಲ್ ಬಂದ್ಬಿಟ್ಟು ನಿಮಗೆ 8,30,000 ವರೆಗೂ ಆಗುತ್ತೆ, ಇನ್ಕ್ಲೂಡಿಂಗ್ 2 years ವಾರಂಟಿ ಕೂಡ ಬರುತ್ತೆ ಈ ವೆಹಿಕಲ್. 2 ವರ್ಷ ವಾರಂಟಿ ಬರುತ್ತೆ. 2 ವರ್ಷ ವಾರಂಟಿ ಬರುತ್ತೆ. ಅಂಡ್ ಲೋನ್ ಬೇಕಂದ್ರೆ ಲೋನ್ ಆಗ್ಬಿಡುತ್ತಲ್ಲ ಮೇಡಮ್? 85% ಲೋನ್ ಆಗುತ್ತೆ ಸರ್. 85% ಲೋನ್ ಆಗುತ್ತೆ. 2020 ಮಾಡೆಲ್ XUV 300 ವೀಕ್ಷಕರೇ, ಇದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ. ಅಂದ್ರೆ ಮೇಡಮ್ ಫೈನಲ್ ಇದಕ್ಕೆ ಸರ್ ಫೈನಲ್ 8,30,000 ಆಗುತ್ತೆ ನಿಮಗೆ. 8,30,000ಕ್ಕೆ. ಅದರಲ್ಲೂ ಎಷ್ಟನೇ ಮಾಡೆಲ್? 2020 ಮಾಡೆಲ್. ಇನ್ನೊಂದು ಲೇಟೆಸ್ಟ್ ಮಾಡೆಲ್, ಲೇಟೆಸ್ಟ್ ಶೇಪ್ Hyundai Grand i10 ನಿಯೋಸ್ ಇದೆ ನೋಡಿ. ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್ 2019 ಮಾಡೆಲ್ ಬರುತ್ತೆ. ಸಿಂಗಲ್ ಓನರ್, ಅರೌಂಡ್ ಇದು 12,000 ಡ್ರೈವ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 7 lakh ಇದೆ ಸರ್. 7 ಲಕ್ಷ? ಹೌದು ಸರ್. ಆಟೋಮೆಟಿಕ್ ಬರುತ್ತೆ. ಆಟೋಮೆಟಿಕ್ ವರ್ಷನ್ ಇದು. ಓಕೆ. 2019 ಮಾಡೆಲ್ ಸರ್. 19 ಮಾಡೆಲ್ ಕಾರು. 19 ಮಾಡೆಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಎಷ್ಟು ಮೇಡಮ್ ಫೈನಲ್? 685 ಸರ್. 6,85,000 ಇನ್ಕ್ಲೂಡಿಂಗ್ 2 years ವಾರಂಟಿ. ಫೈನಲ್ ಇನ್ನೊಂದು ಹೇಳ್ತೀರಾ? ಇಲ್ಲ ಸರ್, ಅದೇ ಫೈನಲ್. ಆನ್ ಟೇಬಲ್ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಬಂದ್ರೆ. Hyundai Venue ಬಂದ್ಬಿಟ್ಟು 2020 ಮಾಡೆಲ್ ಬರುತ್ತೆ. ಪೂರ್ತಿ ಟಾಪ್ ಎಂಡ್ ಇದೆ ಇದು, ವಿತ್ ಸನ್ರೂಫ್ ಬಂದಿದೆ. 38,000 ಡ್ರೈವ್ ಆಗಿದೆ. ಓಕೆ. ಸೆಕೆಂಡ್ ಓನರ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 9,45,000 ಇದೆ. ಫೈನಲ್ ಹೇಳಿ ಮೇಡಮ್ ಇನ್ನೊಂದು ಕಡಿಮೆ ಮಾಡಿ. ಸರ್ 9,20,000 ಆಗುತ್ತೆ. 9,20,000. 2 years ವಾರಂಟಿ ಪ್ಲಸ್ ಟ್ರಾನ್ಸ್ಫರ್ ಸರ್. ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. 2020 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. Hyundai Venue. ಹೌದು ಸರ್. ಫ್ಯಾಮಿಲಿ ಕಾರ್ ಯೂಸೇಜ್ಗೆಲ್ಲ ಚೆನ್ನಾಗಿರುತ್ತೆ ಗಾಡಿ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಒಂಥರ ರೇರ್ ಪೀಸ್ ಅಂತ ನೋಡ್ಬೋದು. ಡೆಮೋ ಗಾಡಿ ಒಂದಿದೆ ನೋಡಿ. ಮಹೀಂದ್ರ ಸ್ಕಾರ್ಪಿಯೋ. ಹಾಂ ಸರ್, ಇದು ಬಂದ್ಬಿಟ್ಟು ಸ್ಕಾರ್ಪಿಯೋ N ಬರುತ್ತೆ. 2016 ಮಾಡೆಲ್ ಇದೆ. 70,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ಇದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 9,55,000 ಇದೆ. 9,55,000 ಫೈನಲ್ ಅಂದ್ರೆ ಸರ್ 9,15,000 ಫೈನಲ್ ಆಗುತ್ತೆ, ಇನ್ಕ್ಲೂಡಿಂಗ್ 1 year ವಾರಂಟಿ, ಟ್ರಾನ್ಸ್ಫರ್ ಶಿಪ್ಸ್ ಎಲ್ಲ ಸೇರಿಸಿ. ಹೌದು. ಫೈನಲ್ ಟು ಫೈನಲ್ 9,15,000 ಫೈನಲ್. ಹೌದು ಮೇಡಮ್. ಇನ್ನೊಂದು XUV 500 ಇದೆಯಲ್ಲ ಮೇಡಮ್? ಸರ್ XUV 500 ಬಂದ್ಬಿಟ್ಟು W6 ಆಟೋಮೆಟಿಕ್ ಬರುತ್ತೆ. 2017 ಮಾಡೆಲ್, ಸೆಕೆಂಡ್ ಓನರ್. ಅರೌಂಡ್ ನಿಮಗೆ ಇದು 80,000 ಡ್ರೈವ್ ಆಗಿದೆ.
80,000 ಓಡಿದೆ. ಹೌದು ಸರ್. ಓಕೆ ಓಕೆ ಓಕೆ, ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 2017 ಮಾಡಲು ಸೆಕೆಂಡ್ ಓನರ್ ಗಾಡಿ, ವ್ಯಾರಂಟಿ ಎಲ್ಲ ಬಂದ್ಬಿಡುತ್ತೆ ಗಾಡಿಗೆ. ಹೌದು ಸರ್. ವಾರಂಟಿ ಪ್ರೈಸಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 9,50,000 ಇದೆ ಮೇಡಮ್. ರೀಸನಬಲ್ ಹೇಳಿ ಮೇಡಮ್ ಸ್ವಲ್ಪ. ಸರ್ 9 ಲಕ್ಷ ವರೆಗೂ ಮಾಡ್ಕೊಡೋಣ ಸರ್. 9 ಲಕ್ಷ. ಹೌದು, 9 ಲಕ್ಷದವರೆಗೂ ಆಗುತ್ತೆ. ಅದರಲ್ಲೂ 17 ಮಾಡಲ್ ಹೌದು ವಿತ್ ವ್ಯಾರಂಟಿ. ವಿತ್ ವಾರಂಟಿ ಅಂಡ್ ಟ್ರಾನ್ಸ್ಫರ್ಶಿಪ್ ಎಲ್ಲ ಫ್ರೀ ಸರ್. ಹೌದು, ಆಟೋಮೆಟಿಕ್ ಆಗಿರೋದ್ರಿಂದ ನಿಮಗೆ ಬಜೆಟ್ ಫ್ರೀ ಇದೆ. ಮಹೀಂದ್ರ ಥಾರ್ ಸರ್, ಮಹೀಂದ್ರ ಥಾರ್ ಬಂದರೆ ಇದು ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್. ನಿಮಗೆ ಹೊಸ ವೆಹಿಕಲ್ ತಗೋತೀನಿ ಅಂತ ಹೇಳಿದ್ರೆ 6 ಮಂತ್ಸ್ ವೇಟಿಂಗ್ ಪೀರಿಯಡ್ ಇದೆ. ನಮ್ಮಲ್ಲಾದರೆ ನಿಮಗೆ ತಕ್ಷಣ ಡೆಲಿವರಿ ಸಿಗುತ್ತೆ, ಮತ್ತು ಆನ್ ಸ್ಪಾಟ್ ಕ್ಯಾಶ್ ಕೊಟ್ಟು ಕೂಡ ನೀವು ತಗೋಬೋದು. ಸೊ ಎಷ್ಟನೇ ಮಾಡಲ್ ಮೇಡಮ್ ಇದು? ಸರ್ ಮಾಡಲು 2020 ಮಾಡಲ್ ಬರುತ್ತೆ ಸರ್. ಓಕೆ ಓಕೆ, 2020 ಮಾಡಲ್ ಗಾಡಿ ಇದಾಗಿರುತ್ತೆ. 4 ವೀಲ್ ಡ್ರೈವ್ ಮೇಡಮ್ ಇದು? ಹೌದು ಸರ್, 4 ವೀಲ್ ಡ್ರೈವ್ ಪ್ಲಸ್ ಇದು ಹಾಟ್ ಟಾಪ್ ಬರುತ್ತೆ. ಓಕೆ ಓಕೆ ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಸ್ಟಾಕಲ್ಲಿದೆ, ಏನು ಮಾಡಿಫಿಕೇಶನ್ ಏನೂ ಆಗಿಲ್ಲ. ಏನೂ ಆಗಿಲ್ಲ ಸರ್. ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಮೇಂಟೈನ್ ಮಾಡೋರೆ. ಸ್ಟಾಕ್ ಗಾಡಿ, 4 ವೀಲ್ ಡ್ರೈವ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟು ಓಡಿದೆ ಮೇಡಮ್ ಗಾಡಿ? ಸರ್ ಇದು 61,000 ಡ್ರೈವ್ ಆಗಿದೆ. 61,000 ಓಡಿಸಿದ್ದಾರೆ. ಡೀಸೆಲ್ ಗಾಡಿ ಸರ್. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಪ್ರೈಸಿಂಗು? ಪ್ರೈಸ್ ಬಂದ್ಬಿಟ್ಟು ನಿಮಗೆ 16,25,000 ಇದೆ. ಫೈನಲ್ ಅಂದ್ರೆ 16 lakh ಆಗುತ್ತೆ ಸರ್, ಇನ್ಕ್ಲೂಡಿಂಗ್ 2 years ವಾರಂಟಿ, ಟ್ರಾನ್ಸ್ಫರ್ಶಿಪ್ ಎಲ್ಲ ಸೇರಿಸಿ. ಹೌದು. 16,25,000 ಪ್ರೈಸ್ ಇದೆ. ನಿಮಗೆ ಫೈನಲ್ ಆಗಬೇಕು ಅಂದ್ರೆ 16 lakh ಫೈನಲ್ ಆಗುತ್ತೆ. 16 lakh ಫೈನಲ್ ಆಗುತ್ತೆ. ಹೌದು. ವಿತ್ ಲೋನ್ ಆಪ್ಷನ್ ಕೂಡ ಇದೆ. ಲೋನ್ ಆಪ್ಷನ್ಸ್ ಎಲ್ಲ ಇದೆ. ಲೋನ್ ಅಂದ್ರೆ ಎಷ್ಟು ಕಟ್ಟಬೇಕು ಮೇಡಮ್? ಸರ್ ನೀವು 85% ಲೋನ್ ಆದ್ರೆ 15% ಡೌನ್ ಪೇಮೆಂಟ್ ಮಾಡಬೇಕು. ಅಂದ್ರೆ 1.5 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಆಗುತ್ತೆ ನಿಮಗೆ. ತಾರ್ ಸಿಗುತ್ತೆ.